ಎಲ್ರಿಗೂ ನಮಸ್ಕಾರ. ನಾರಿ ಶಕ್ತಿ ವಂದನಾ ಮಸೂದೆ ಬಹುಶಃ ಇವತ್ತು ದೇಶದ ಎಲ್ಲೆಡೆ ಎಲ್ಲ ಹೆಣ್ಣುಮಕ್ಕಳು ಈ ಮಸೂದೆ ಅಂಗೀಕಾರ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ನಾನು ಮೂಲತಃ ಮೊದಲು ಒಬ್ಬಳು ಮಹಿಳೆಯಾಗಿ ಬಹುಶಃ ಸಾಧನೆಯ ಹಾದಿಯಲ್ಲಿ ಸಾಕಷ್ಟು ದೂರ ನಡೆದಿರುವ ಹಲವಾರು ಮಹಿಳೆಯರ ಸಂಪರ್ಕದಲ್ಲಿರುವ ಒಬ್ಬ ವ್ಯಕ್ತಿಯಾಗಿ, ಜೊತೆಗೆ ಸಾಧನೆಯ ಹಾದಿಯಲ್ಲಿ ನಡೆಯಬೇಕು ಅಂತ ಕನಸು ಕಾಣ್ತಾ ಇರೋ ಹಲವಾರು ಹೆಣ್ಣು ಮಕ್ಕಳ ಒಡನಾಟದಲ್ಲಿರುವ ಒಬ್ಬ ಮಹಿಳೆಯಾಗಿ ಈ ಮಸೂದೆಯನ್ನು ಬಹಳ ಹರ್ಷಚಿತ್ತದಿಂದ ಅಂಗೀಕಾರವಾಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ದೇಶದ ಆಡಳಿತದಲ್ಲಿ ನೀತಿ ನಿರೂಪಣೆಯಲ್ಲಿ ಭಾಗವಾಗುವ ಕನಸು ಕಾಣ್ತಾ ಇರೋ ನನ್ನಂತಹ ಹಲವಾರು ಮಹಿಳೆಯರಿಗೆ ಒಂದು ಅತ್ಯದ್ಭುತ ವೇದಿಕೆ ಕಲ್ಪಿಸಿಕೊಡುವಂತಹ ಇಂತಹ ಒಂದು ಮಸೂದೆ ಇವತ್ತಿನ ನಮ್ಮ ದೇಶಕ್ಕೆ ಖಂಡಿತ ಅನಿವಾರ್ಯತೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಮಹಿಳೆಯರಿಗೆ ಮಾಡ್ತಾ ಇರೋ ಉಪಕಾರ ಅಲ್ಲ, ಇದು ಮಹಿಳೆಯ ಹಕ್ಕನ್ನು ಆಕೆಗೆ ಕೊಡುವಂಥ ಒಂದು ಮಸೂದೆ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಯಾಕಂದರೆ ಮಹಿಳೆ ಈಗಾಗಲೇ ಒಂದು ಕಾಲದಲ್ಲಿ ಮಹಿಳೆಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಇರಲಿಲ್ಲ, ಯಾವ ಶಾಲಾ ಕಾಲೇಜುಗಳಲ್ಲಿ ಪ್ರವೇಶಕ್ಕೆ ಅವಕಾಶ ಇರಲಿಲ್ಲ, ಸತಿ ಸಹಗಮನ, ಬಾಲ್ಯ ವಿವಾಹ ಇಂಥ ಹಲವಾರು ಕಷ್ಟಗಳನ್ನು ದಾಟಿ ತನ್ನನ್ನು ತಾನು ನಿರೂಪಿಸಿಕೊಳ್ತಾ ಮಹಿಳೆ ಬಂದಿದ್ದಾಳೆ. ತನ್ನ ಸಾಮರ್ಥ್ಯವನ್ನು ನಿರಂತರ ನಿರೂಪಿಸಿಕೊಳ್ತಾ ಒಬ್ಬ ಮಹಿಳೆ ಸಾಗಿ ಬಂದಿದ್ದಾಳೆ. ಇವತ್ತಿನ ದಿವಸ ಯಾವ ಕ್ಷೇತ್ರದಲ್ಲೇ ನೋಡಿ, ಇತ್ತೀಚೆಗಷ್ಟೇ SLC PUC ಪರೀಕ್ಷೆಗಳೆಲ್ಲ ನಡೀತು. ಈ ವರ್ಷ ಅಂತಲ್ಲ, ಪ್ರತಿ ವರ್ಷ ಯಾವ ವರ್ಷವೇ ನೀವು ನೋಡಿ ಬಾಲಕಿಯರದೇ ಮೇಲುಗೈ ಅಂತ ಪ್ರತಿ ವರ್ಷವೂ ಬರುತ್ತೆ. ಇಸ್ರೋದ PSLV 12ನೇ ಉಡಾವಣೆ ಮಾಡಿದ್ದು ಸಂಪೂರ್ಣ ಮಹಿಳಾ ತಂಡ. ಇದೆಲ್ಲದರ ಜೊತೆಗೆ ನಾವು ಉದ್ಯಮ ಕ್ಷೇತ್ರದಲ್ಲಿ ನೋಡ್ಬೋದು, ಸಾಕಷ್ಟು MSMEಗಳು, ಸಣ್ಣ ಸೂಕ್ಷ್ಮ ಕೈಗಾರಿಕೆಗಳನ್ನು ಮಹಿಳೆ ತನ್ನ ನೇತೃತ್ವದಲ್ಲಿ ಇವತ್ತು ನಡೆಸ್ತಾ ಇದ್ದಾಳೆ. ಇದ್ರ ಜೊತೆಗೆ SHG ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಖಾಂತರ ಆರ್ಥಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡು ತನ್ನನ್ನು ತಾನು ಬಲಪಡಿಸ್ಕೊಳ್ಳೋದ್ರ ಜೊತೆಗೆ ದೇಶದ ಆರ್ಥಿಕತೆಗೂ ಕೂಡ ಮಹಿಳೆ ಬೆಂಬಲವನ್ನು ನೀಡ್ತಾ ಇದ್ದಾಳೆ. ವೈದ್ಯಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ಕಾನೂನು ಕ್ಷೇತ್ರದಲ್ಲಾಗಿರ್ಬೋದು, ಕಲಾ ಕ್ಷೇತ್ರದಲ್ಲಾಗಿರ್ಬೋದು, ಹೀಗೆ ಇತಿಮಿತಿಗಳಿಲ್ಲದೆ ಎಲ್ಲ ಕ್ಷೇತ್ರಗಳು, ಕೃಷಿಯಿಂದ ಹಿಡಿದು ಕಕ್ಷೆಯವರೆಗೆ ಎಲ್ಲ ಕಡೆ ತನ್ನನ್ನು ತಾನು ಮಹಿಳೆ ನಿರೂಪಿಸ್ಕೊಳ್ತಾ ಬಂದಿದ್ದಾಳೆ. ಇಷ್ಟೆಲ್ಲ ನಿರೂಪಿಸ್ಕೊಳ್ತಾ ಇರುವ ಮಹಿಳೆಗೆ ಅವಳ ಹಕ್ಕನ್ನು ಅವಳಿಗೆ ಕೊಡೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ದಿವಸ ನಾವು ನೋಡ್ಬೋದು, ಮಹಿಳಾ ಒಂದು ಮನೆಯಲ್ಲೇ ನೀವು ತಗೋಬೋದು, ಒಂದು ಸಣ್ಣ ಮನೆಯಲ್ಲೇ ಮಹಿಳೆಯನ್ನ ಕಡೆಗಣಿಸಿ ಬರೇ ಪುರುಷ ಒಬ್ಬನೇ ನೀತಿ ನಿಯಮಗಳನ್ನು ಜಾರಿಗೊಳಿಸಿದಾಗ ಬಹುಶಃ ಆ ಮನೆಯ ನಡೆಯುವುದು, ಆ ಮನೆಯ ಅಭಿವೃದ್ಧಿ ಕುಂಠಿತವಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಎಲ್ಲಿ ಪುರುಷ ಮಹಿಳೆ ಇಬ್ಬರು ಸೇರಿಕೊಂಡು ಒಂದು ನೀತಿಯನ್ನು ನಿರೂಪಿಸ್ತಾರೋ ಒಂದು ಮನೆಯಲ್ಲಿ, ಆ ಮನೆಯಲ್ಲಿ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗುತ್ತೆ. ಹಾಗೆಯೇ ದೇಶ ಅನ್ನುವಂಥ ಈ ಮನೆಯಲ್ಲೂ ಕೂಡ ಮಹಿಳೆಯ ಪಾತ್ರ ನೀತಿ ನಿಯಮಗಳಲ್ಲಿ ತೊಡಗಿಸಿಕೊಳ್ಳಲಿ ಸೇರಿಕೊಂಡಾಗ ಆ ದೇಶ ಇನ್ನೂ ಹೆಚ್ಚು ಅಭಿವೃದ್ಧಿಯತ್ತೆ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತಿನ ದಿನ ಹಲವಾರು ಬಹುರಾಷ್ಟ್ರೀಯ ಕಂಪನಿಗಳ ನಡೆಸುವಂಥ CEO ಮಹಿಳೆಯರಾಗಿದ್ದಾರೆ. ಆ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ನಿರಂತರವಾಗಿ ನಿರೂಪಿಸ್ತಾ ಬಂದಿದ್ದಾರೆ. ಇದಲ್ಲದೆ ಇದುವರೆಗೂ ನಾವು ನೋಡಿರೋದು ಸಮಾನ ಆದಾಯ, ಎಲ್ಲಿ ಇವತ್ತಿನ ಜನಜೀವನದ ಒಂದು ಅನಿವಾರ್ಯತೆ ಸಮಾನ ಆದಾಯ ಆಗಿದೆ. ಎಲ್ಲಿ ಗಂಡ ಹೆಂಡತಿ ಇಬ್ಬರು ಎಲ್ಲ ರೀತಿಯಲ್ಲೂ ಸಹ ಒಂದು ಸಂಸಾರಕ್ಕೆ ಕೊಡುಗೆಯನ್ನು ಕೊಡ್ತಾರೋ ಆ ಸಂಸಾರದಲ್ಲಿ ಹೆಚ್ಚು ಅಭಿವೃದ್ಧಿ ಆಗುತ್ತೆ. ಹಾಗೆ ಜಾಗತಿಕ ಮಟ್ಟದಲ್ಲಿ 57 ಟ್ರಿಲಿಯನ್ ಅಷ್ಟು ಹೆಚ್ಚು ಅಭಿವೃದ್ಧಿ ಆರ್ಥಿಕವಾಗಿ ಎಲ್ಲಿ ಮಹಿಳೆಯರು ಭಾಗವಹಿಸಿದಾಗ ಆಗುತ್ತೆ ಅನ್ನೋದನ್ನು ಅಂಕಿಅಂಶಗಳಿಂದ ನಾವು ತಿಳ್ಕೊಬೋದು. ಇವತ್ತಿನ ದಿವಸ ನಾವು ನೋಡಿರುವಂಥದ್ದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾದಲ್ಲಿ ನೋಡಿರ್ಬೋದು, ಸುಮಾರು 72% ಅಷ್ಟು ಮನೆಗಳು ಮಹಿಳೆಯರ ಹೆಸರಿನಲ್ಲಿದೆ. ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ ಸ್ಟೆಮ್ ಅಂತ ನಾವೇನು ಕರಿತೀವೋ ಆ ಶಾಖೆಗಳಲ್ಲಿ ಸುಮಾರು 43% ಅಷ್ಟು ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ಮುದ್ರಾ ಲೋನ್ನ 69% ಅಷ್ಟು ತಗೊಳ್ತಾ ಇರೋದು ಮಹಿಳೆಯರು. ಸ್ವಚ್ಛ ಭಾರತ ಅಂತ ಒಂದು ಕಾರ್ಯಕ್ರಮ ನಡೆಸಿ ಮೊದಲಿಗೆ ನಮ್ಮಲ್ಲಿ ನಿಲ್ಲದಂಥ ಮೂಲಭೂತ ಸೌಕರ್ಯ ಕೂಡ ಇಲ್ಲದ ಮಹಿಳೆಯರಿಗೆ ಶೌಚಾಲಯಗಳನ್ನು ನಿರ್ಮಿಸುವುದರ ಮೂಲಕ ಆಕೆಯ ಅಸ್ತಿತ್ವಕ್ಕೆ ಮೂಲಭೂತ ಒಂದು ಕೊಡುಗೆಯನ್ನು ಕೊಟ್ಟಂತಹ ಒಂದು ಇದನ್ನು ನಾವು ನಮ್ಮ ದೇಶದಲ್ಲಿ ನೋಡಿದ್ದೇವೆ. ಅಲ್ಲಿಂದ ಪ್ರಾರಂಭವಾಗಿ ಮಹಿಳೆಯರಿಗೆ ಶಿಕ್ಷಣದಲ್ಲಾಗಲಿ ಎಲ್ಲ ಕಡೆನೂ ಅವಳಿಗೆ ಒಂದು ಎಲ್ಲೂ ಕೂಡ ಆಕೆ ಮೀಸಲಾತಿ ಇಲ್ಲದೆ ಶಿಕ್ಷಣ ಏನೆಲ್ಲ ಹೇಳಿದೆ, ಸ್ಟೆಮ್ ಆಗಿರ್ಬೋದು, ಎಲ್ಲ ಕಡೆ ಕೂಡ ಆಕೆ ಮೀಸಲಾತಿ ಇಲ್ಲದೆ ತನ್ನನ್ನು ತಾನು ನಿರೂಪಿಸ್ಕೊಂಡು ಬಂದಿದ್ದಾಳೆ. ಆದರೆ ರಾಜಕೀಯ ಕ್ಷೇತ್ರದಲ್ಲಿ
ಭಾಗವಹಿಸುವಿಕೆ ನಿಜವಾಗ್ಲೂ ಖಂಡಿತ ಹಿಂದಿನಕ್ಕಿಂತ ಹೆಚ್ಚಾಗಿ ಮೂಡಿ ಬರ್ತಾ ಇದೆ ಮಹಿಳೆಯರಿಂದ. ಆದರೆ ಪ್ರತಿನಿಧಿತ್ವ ಅಂತ ಬಂದಾಗ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಮಹಿಳೆಯರು ನಮ್ಮಲ್ಲಿದ್ದಾರೆ. ಈ 33% ಮೀಸಲಾತಿ ಮಹಿಳೆಯರಿಗೆ ಏನು ಕೊಡಲಿದ್ದಾರೆ, ಅದರಿಂದ ಲೋಕಸಭೆಯಲ್ಲಾಗ್ಬೋದು, ವಿಧಾನಸಭೆಯಲ್ಲಾಗ್ಬೋದು ಮಹಿಳೆಯರ ಪ್ರಾತಿನಿಧ್ಯತ್ವ ಹೆಚ್ಚಿ ಅವರಿಗೂ ಒಂದು ಅವಕಾಶ ದೇಶವನ್ನು ಮುನ್ನಡೆಸುವಲ್ಲಿ ಕೊಟ್ಟಂತೆ ಆಗುತ್ತದೆ. ನಾವು ಬಹಳ ದಿನಗಳ ಕಾಲ ಬರೀ ಫಲಾನುಭವಿಗಳಾಗಿ ಇದ್ದೇವೆ. ಸಾಕಷ್ಟು ಯೋಜನೆಗಳು, ಉಜ್ವಲ ಯೋಜನೆ ಇರ್ಬೋದು, ಜಲ್ ಜೀವನ್ ಮಿಷನ್ ಇರ್ಬೋದು, ಮಹಿಳಾ ಸನ್ಮಾನ್ ಉಳಿತಾಯ ಪತ್ರ ಇರ್ಬೋದು, 26 ವಾರಗಳ ರಜಾ, ಹೆರಿಗೆ ರಜಾ ಇರ್ಬೋದು, ಹಾಗೆ ಹಲವಾರು ಜನ್ಧನ್ ಲೋಕಪತಿ ದೀದಿ, ಲಖಪತಿ ದೀದಿ ಇರ್ಬೋದು, ನಮೋ ದೀದಿ ಡ್ರೋನ್ ಕಾರ್ಯಕ್ರಮ ಇರ್ಬೋದು. ಹೀಗೆ ಮಹಿಳೆಯರಿಗೆ ಸಾಕಷ್ಟು ಯೋಜನೆಗಳನ್ನು ಸರ್ಕಾರಗಳು ಕೊಟ್ಟಿದ್ದಾವೆ. ಆ ಸರ್ಕಾರದ ಯೋಜನೆಗಳನ್ನು ಅನುಭವಿಸ್ಕೊಂಡು ಕೇವಲ ಫಲಾನುಭವಿಗಳಾಗಿ ನಾವು ಇದುವರೆಗೂ ಕೂತಿದ್ದೇವೆ. ಇವತ್ತು ಆ ಫಲಾನುಭವಿ ಸ್ಥಾನಗಳಿಂದ ನೀತಿ ನಿರೂಪಣೆಯ ಭಾಗವಾಗಿ ನಾವು ಹೋಗಬೇಕಾದಂತಹ ಒಂದು ಆಶಯ, ಒಂದು ಪರಿಸ್ಥಿತಿ ಇವತ್ತಿನ ದಿನ ನಾವು ಕಾಣ್ತಾ ಇದ್ದೇವೆ. ಇದರಲ್ಲದೆ ನಾವು ಈಗಾಗಲೇ ಸಾಕಷ್ಟು ನೋಡಿರ್ಬೋದು, ಎಲೆಕ್ಷನ್ಗಳಲ್ಲಿ ನೀವು ಸಾಲುಗಳಲ್ಲಿ ನೋಡಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರುತ್ತೆ. ಅಂದರೆ ತಾನು ದೇಶವನ್ನು ಯಾರು ಆಳಬೇಕು ಅಂತ ನಿರೂಪಿಸುವಲ್ಲಿ ನನ್ನ ಪಾತ್ರ ಹಿರಿದು ನಾನು ಭಾಗವಹಿಸಬೇಕು ಅಂತ ಒಂದು 18 ವರ್ಷದ ಹೆಣ್ಣು ಮಗಳಿಂದ ಹಿಡಿದು 85 ವರ್ಷದ ಹೆಂಗಸಿನವರೆಗೂ ಕೂಡ ಪ್ರತಿಯೊಬ್ಬರು ತಮ್ಮ ಅಶಕ್ತಿಯನ್ನು ಲೆಕ್ಕಿಸದೆ ವೋಟ್ ಮಾಡೋಕ್ಕೆ ಬರೋದನ್ನು ಇವತ್ತು ಸಾಕಷ್ಟು ಮಾಧ್ಯಮಗಳಲ್ಲಿ ನಾವು ಕೂಡ ನೋಡಿದ್ದೀವಿ. ಇದೆಲ್ಲವೂ ಏನನ್ನು ತೋರಿಸ್ತದೆ ಅಂದರೆ, ನನ್ನ ದೇಶವನ್ನು ರೂಪಿಸುವುದರಲ್ಲಿ ನಾನು ಭಾಗಿಯಾಗಬೇಕು ಅನ್ನುವಂತಹ ಮಹಿಳೆಯ ಕಾತುರತೆಯನ್ನು, ನನ್ನ ದೇಶವನ್ನು ನಾನು ಮುನ್ನಡೆಸಬೇಕು ಅನ್ನೋಂಥ ಆಕೆಯಲ್ಲಿರುವ ಒಂದು ಹಂಬಲವನ್ನು ಇದೆಲ್ಲವೂ ಕೂಡ ಪ್ರತಿನಿಧಿಸುತ್ತೆ. ಇದ್ರ ಜೊತೆಗೆ ಸಾಕಷ್ಟು 1.4 ಮಿಲಿಯನ್ ಅಷ್ಟು ಹೆಣ್ಣು ಮಕ್ಕಳು ಇದಕ್ಕೆ ಮುಂದೆ ಎಲೆಕ್ಷನ್ಗಳಿಗೆ ವೋಟ್ ಹಾಕಲಿಕ್ಕೆ ಬರೋರು ಇರೋದ್ರಿಂದ, ನಾನು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ನನ್ನ ಹಕ್ಕಾಗಿರುವಾಗ ನಾನು ಆಯ್ಕೆಯಾಗಿ ಹೋಗಬೇಕು ಅನ್ನೋದು ಕೂಡ ನನ್ನ ಹಕ್ಕು ಆಗಿರುತ್ತೆ, ನನ್ನ ಜವಾಬ್ದಾರಿಯೂ ಆಗುತ್ತೆ. ಈ ದೇಶ ನನ್ನ ಹಕ್ಕು ಹೌದು, ನನ್ನ ಜವಾಬ್ದಾರಿಯೂ ಹೌದು. ಇವತ್ತಿನ ದಿವಸ ಪಂಚಾಯತ್ ರಾಜ್ಗಳಲ್ಲಿ ನಾವು ನೋಡ್ಬೋದು, ಮಹಿಳೆಯರು ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಎಷ್ಟೆಷ್ಟು ಮಟ್ಟಿಗೆ ಸಣ್ಣ ಹಳ್ಳಿಗಳಲ್ಲಿ ಬದಲಾವಣೆಗಳು ಚಿಕ್ಕದೇ ಇರಬಹುದು, ಆದರೆ ಆ ಬದಲಾವಣೆಯ ಪರಿಣಾಮ ಬಹಳ ಮಹತ್ವವಾಗಿರೋದನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಈ ಎಲ್ಲದರ ಕಾರಣದಿಂದ ನಾನು ಒಬ್ಬ ಮಹಿಳೆಯಾಗಿ, ಸ್ವೇದಾ ಮಹಿಳಾ ಉದ್ಯಮಿಗಳ ಸಂಘದ ಅಧ್ಯಕ್ಷೆಯಾಗಿ ಈ ಮಸೂದೆಯನ್ನು ಬಹಳ ಬೆಂಬಲಿಸ್ತೇನೆ. 2047 ಒಳಗೆ ಅಭಿವೃದ್ಧಿ ಹೊಂದಿದ ಭಾರತದ ಚಿತ್ರಣವನ್ನು ನಾವೇನು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ, ಆ ಚಿತ್ರಣದಲ್ಲಿ ನಮ್ಮೆಲ್ಲರ ಪಾತ್ರ, ನಮ್ಮೆಲ್ಲರೂ ಕೂಡ ಆ ಒಂದು ಕ್ಯಾನ್ವಾಸ್ನಲ್ಲಿ ನಮ್ಮೆಲ್ಲರ ಪೇಂಟಿಂಗ್ಸ್ ಕೂಡ ಇರಬೇಕು. ನಾವು ಕೂಡ ಈ ಒಂದು ಮಹತ್ತರವಾದ ಯೋಜನೆಗೆ ಪಾಲುದಾರರಾಗಬೇಕು. ಈ ಮಸೂದೆ ಅಂಗೀಕಾರ ಆಗಬೇಕು. ಈ ಮಸೂದೆ ಅಂಗೀಕಾರ ಆಗೋದ್ರೊಂದಿಗೆ ನನ್ನಂತಹ ಹಲವಾರು ಹೆಣ್ಣು ಮಕ್ಕಳು ಈ ಮಸೂದೆಯ ಪ್ರಯೋಜನವನ್ನು ಪಡೆದು ದೇಶದ ಚುಕ್ಕಾಣಿಯನ್ನು ಹಿಡಿದವರ ಜೊತೆಗೂಡಿ ನಾವು ಕೂಡ ಮುಂದುವರೆದು ದೇಶವನ್ನು ಮುನ್ನಡೆಸಬೇಕು ಅನ್ನೋದು ನನ್ನ ಆಶಯ. ಜೊತೆಗೆ ನನ್ನೊಡನೆ ಇಲ್ಲೆಲ್ಲ ಕುಳಿತಿರುವ ಎಲ್ಲ ಮಹಿಳೆಯರ ಆಶಯ. ಇದಕ್ಕೆ ನಿಮ್ಮೆಲ್ಲರ ಬೆಂಬಲವನ್ನು ನಾನು ಕೋರ್ತೇನೆ. ನಮಸ್ಕಾರ. ಹೇಳಿ ಸರ್. ಎಲ್ಲರೂ ಇದ್ದಾರೆ ಸರ್, ಸಾಕಷ್ಟು ಮಹಿಳೆಯರಿದ್ದಾರೆ. ಕೆಲವರು ಬಾಯಿ ಬಿಟ್ಟು ಹೇಳ್ತಾರೆ, ಕೆಲವರು ಮನಸ್ಸಿನಲ್ಲೇ ಕನಸು ಕಾಣ್ತಾ ಕೂತ್ಕೋತಾರೆ. ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಮಹಿಳೆ, ಆದರೆ ನೀವು ಮಾಧ್ಯಮದಲ್ಲಿರೋರು, ರಾಜಕೀಯ ಕ್ಷೇತ್ರವನ್ನ ನನಗಿಂತ ಹೆಚ್ಚು ಹತ್ತಿರದಿಂದ ನೋಡಿರೋರು, ಒಳ ಹೊರಗನ್ನೆಲ್ಲ ನೋಡಿರೋರು. ಇಂದಿನ ಪರಿಸ್ಥಿತಿಯಲ್ಲಿ ಒಬ್ಬ ಮಹಿಳೆ ತನ್ನ ಕನಸನ್ನ ವ್ಯಕ್ತಪಡಿಸ್ಬೇಕಾದ್ರೆ ಮತ್ತೆ ಮುಂದೆ ಬರಬೇಕಾದ್ರೆ ಖಂಡಿತ ಒಂದು ಮೀಸಲಾತಿಯ ಅವಶ್ಯಕತೆ ಇದೆ ಅನ್ನೋದು ನನಗಿಂತ ಹೆಚ್ಚು ತಿಳಿದವರು ನೀವು ಅಂತ ನನ್ನ ಅಭಿಪ್ರಾಯ. ಏನ್ ಸರ್? ಹಾ ಸರ್, ಖಂಡಿತ ನಿಮ್ಮಂಥವರೆಲ್ಲರ ಮಾರ್ಗದರ್ಶನದಲ್ಲಿ, ಯಾಕಂದ್ರೆ ನಮ್ಗೆ ಈ ಕ್ಷೇತ್ರದ ಬಗ್ಗೆ ನಾಲೆಜ್ ಬಹಳ ಕಡಿಮೆ ಇದೆ. ನಿಮ್ಮಂಥವರೆಲ್ಲರೂ ಮಾರ್ಗದರ್ಶನ ಮಾಡಿದ್ರೆ ಈಗ್ಲಿಂದನೇ ಖಂಡಿತ ಪ್ರಯತ್ನ ಮಾಡಬೇಕು. ಹಾ ಸರ್, ಬಟ್ ಆ ಟರ್ಮಿಗೆ 29ಗೆ ಬರ್ಬೇಕು, 28-29ಗೆ ಬರ್ಬೇಕಾದ್ರೂ ಕೂಡ ಕಲಿಕೆ ಈಗ್ಲಿಂದಾನೇ ಪ್ರಾರಂಭ ಆಗ್ಬೇಕು, ಪ್ರಯತ್ನ ಈಗ್ಲಿಂದಾನೇ ಪ್ರಾರಂಭ ಆಗ್ಬೇಕಲ್ಲ ಸರ್. ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ. ಯಾಕಂದ್ರೆ 29ಕ್ಕೆ
ಸರ್, ನಮ್ಮ ಪ್ರಾರ್ಥನೆ ಆದಷ್ಟು ಬೇಗ ಜಾರಿಯಾಗಲಿ, ಆದಷ್ಟು ಬೇಗ ಕಾರ್ಯಗತಕ್ಕೆ ಬರಲಿ, ನಮ್ಮೆಲ್ಲರಿಗೂ ಅವಕಾಶ ಸಿಗಲಿ ಅನ್ನೋದು ಸರ್.